ಮಂದಿರಕ್ಕೆ ಭಕ್ತರ ದಂಡು ಹರಿದು ಬರ್ತಾ ಇದೆ. ಭಕ್ತ ಪ್ರವಾಹವನ್ನ ತಡೆದುಕೊಳ್ಳುವುದಕ್ಕೆ ಬೃಹತ್ ರಾಮ ಮಂದಿರಕ್ಕೂ ಕಷ್ಟವಾಗ್ತಾ ಇದೆ. ಭಕ್ತರು ರಾಮ ಮಂದಿರಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಬರುವುದಕ್ಕೆ ಕಾರಣ ಅಲ್ಲೊಂದು ಇಮೋಷನ್ ಇದೆ. ಅದು 500 ವರ್ಷಗಳ ಕಾಲದ ಹೋರಾಟದ ಪ್ರತಿಫಲದ ಮಂದಿರ. ಈ ಹೋರಾಟಕ್ಕೆ ಜಯ ಸಿಕ್ಕಿ ಈಗ ಅಲ್ಲಿ ರಾಮ ಮಂದಿರ ತಲೆ ಎತ್ತಿದೆ. ಗರ್ಭಗುಡಿಯಲ್ಲಿ ಬಾಲರಾಮ ದರ್ಶನ ನೀಡುತ್ತಿದ್ದಂತೆ ಈಗ ಮತ್ತೊಂದು ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ಅದು ಕಾಶಿಯ ಜ್ಞಾನವ್ಯಾಪಿ ಮಸೀದಿಯ ವಿವಾದ. ಈ ಜ್ಞಾನವ್ಯಾಪಿ ಮಸೀದಿಗೆ ಸಂಬಂಧಪಟ್ಟಂತೆ ಹಲವು ವರ್ಷಗಳಿಂದ ವಿವಾದ ನಡೀತಾ ಇದೆ. ಅಲ್ಲಿ ಮಸೀದಿಗಿಂತ ಮೊದಲು ದೇವಸ್ಥಾನವಿತ್ತು. ದೇವಸ್ಥಾನವನ್ನ ಕೆಡವಿ ಮಸೀದಿ ಕಟ್ಟಿದ್ರು ಅನ್ನುವ ಆರೋಪ ಇತ್ತು. ಹೀಗಾಗಿ ನ್ಯಾಯಾಲಯ ಸರ್ವೆ ನಡೆಸುವಂತೆ ಪುರಾತತ್ವ ಇಲಾಖೆಗೆ ಸೂಚನೆ ನೀಡಿತ್ತು. ಇದೀಗ ಸರ್ವೆ ನಡೆಸಿದ ಪುರಾತತ್ವ ಇಲಾಖೆ ವರದಿಯನ್ನ ನೀಡಿದೆ. ಆ ವರದಿಯಲ್ಲಿ ಅಚ್ಚರಿಯ ವಿಚಾರವೊಂದು ಬೆಳಕಿಗೆ ಬಂದಿದೆ. ಹೌದು, ಪುರಾತತ್ವ ಇಲಾಖೆ ನೀಡಿದ ವರದಿಯಲ್ಲಿ ಜ್ಞಾನವ್ಯಾಪಿಯಲ್ಲಿ ಮಸೀದಿಗೆ ಮುನ್ನ ಮಂದಿರವಿತ್ತು. ಮಂದಿರವನ್ನ ಕೆಡವಿಯೇ ಅಲ್ಲಿ ಮಸೀದಿ ಕಟ್ಟಿದ್ರು ಅನ್ನುವ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಅಲ್ಲಿಗೆ ರಾಮ ಮಂದಿರದ ಬಳಿಕ ಕಾಶಿಯ ವಿಚಾರದಲ್ಲಿ ಕೂಡ ನ್ಯಾಯ ಸಿಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಈ ಜಾಗದಲ್ಲಿ ಕನ್ನಡದ ಲಿಪಿ ಕೂಡ ಸಿಕ್ಕಿದೆ. ಅಷ್ಟಕ್ಕೂ ಏನಿದು ಜ್ಞಾನವ್ಯಾಪಿ ಮಸೀದಿ ವಿವಾದ? ಪುರಾತತ್ವ ಇಲಾಖೆ ನೀಡಿದ ವರದಿಯಲ್ಲಿ ಏನಿದೆ? ರಾಮ ಮಂದಿರದಂತೆ ಕಾಶಿಯಲ್ಲೂ ಮಂದಿರ ನಿರ್ಮಾಣವಾಗುತ್ತಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ನಿರ್ಮಾಣದ ಹಿಂದೆ ಅದೆಷ್ಟೋ ವರ್ಷಗಳ ಹೋರಾಟ ಇದೆ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಅಲ್ಲೇ ರಾಮ ಮಂದಿರ ಇತ್ತು ಅನ್ನೋದನ್ನ ಸಾಬೀತು ಮಾಡಲು ಅದೆಷ್ಟೋ ವರ್ಷಗಳು ಬೇಕಾಯಿತು. ಕೊನೆಗೆ ಸುಪ್ರೀಂ ಕೋರ್ಟ್ ರಾಮ ಮಂದಿರ ನಿರ್ಮಾಣಕ್ಕೆ ಅನುಮತಿ ಕೊಡುತ್ತೆ. ಈಗ ಅಲ್ಲಿ ರಾಮ ಮಂದಿರ ಕೂಡ ನಿರ್ಮಾಣವಾಗಿದೆ. ಇದೀಗ ಇಂಥದ್ದೇ ಒಂದು ಬೆಳವಣಿಗೆ ಕಾಶಿಯಲ್ಲಿ ಕೂಡ ನಡೀತಾ ಇದೆ. ಕಾಶಿ ವಿಶ್ವನಾಥ ಮಂದಿರದ ಪಕ್ಕದಲ್ಲಿ ಒಂದು ಮಸೀದಿ ಇದೆ. ಅದನ್ನ ಜ್ಞಾನವ್ಯಾಪಿ ಮಸೀದಿ ಅಥವಾ ಜ್ಞಾನವ್ಯಾಪಿ ಮಸೀದಿ ಅಂತ ಕರೀತಾರೆ. ಈ ಮಸೀದಿ ಕಟ್ಟಿರುವ ಜಾಗದಲ್ಲಿ ಈ ಹಿಂದೆ ಹಿಂದೂ ದೇವಾಲಯ ಇತ್ತು ಅನ್ನೋದು ಹಿಂದೂಗಳ ವಾದವಾಗಿತ್ತು. ಹೀಗಾಗಿ ಈ ವಿಚಾರ ಹಲವಾರು ವರ್ಷಗಳಿಂದ ನ್ಯಾಯಾಲಯದ ಕಟ್ಟಕಟೆಯಲ್ಲಿ ಇತ್ತು. ಇದೀಗ ಈ ವಿವಾದ ಒಂದು ಹಂತಕ್ಕೆ ಬಂದು ನಿಂತಿದೆ. ಹಿಂದೂಗಳಿಗೆ ನಮ್ಮ ದೇಶದಲ್ಲಿ ಹಲವಾರು ಪವಿತ್ರ ಧಾರ್ಮಿಕ ಕ್ಷೇತ್ರಗಳಿದೆ. ಅದರಲ್ಲಿ ಕಾಶಿ ವಿಶ್ವನಾಥನ ದೇಗುಲ ಕೂಡ ಒಂದು. ವಾರಣಾಸಿಯಲ್ಲಿರುವ ಹಿಂದೂಗಳ ಈ ಪವಿತ್ರ ಕ್ಷೇತ್ರ ಇತ್ತೀಚೆಗೆ ತುಂಬಾನೇ ಅಭಿವೃದ್ಧಿಯಾಗಿದೆ. ಇಕ್ಕಟ್ಟಾಗಿದ್ದ ಕಾಶಿಯಲ್ಲಿ ಈಗ ಕಾಶಿ ಕಾರಿಡಾರ್ ನಿರ್ಮಾಣವಾಗಿದೆ. ಈ ಕಾಶಿ ಕಾರಿಡಾರ್ ನ ಮಧ್ಯದಲ್ಲೇ ಒಂದು ಮಸೀದಿ ಬರುತ್ತೆ. ಅದೇ ಈಗ ವಿವಾದದಲ್ಲಿರುವ ಜ್ಞಾನವ್ಯಾಪಿ ಮಸೀದಿ. ಹೀಗಾಗಿ ಹಿಂದೂಗಳ ಪವಿತ್ರ ಸ್ಥಳದ ಮಧ್ಯೆ ಇರುವ ಅಥವಾ ಪಕ್ಕದಲ್ಲಿರುವ ಈ ಮಸೀದಿಯ ಜಾಗದಲ್ಲಿ ಹಿಂದಿನ ಕಾಲದಲ್ಲಿ ದೇವಾಲಯ ಇತ್ತು. ದೇವಾಲಯವನ್ನೇ ಒಡೆದು ಮಸೀದಿ ಕಟ್ಟಿದ್ದಾರೆ ಅನ್ನೋದು ಹಿಂದೂಗಳ ಆರೋಪ. ಈ ಪ್ರಕರಣ ಕೂಡ ರಾಮ ಮಂದಿರದ ಪ್ರಕರಣದ ರೀತಿಯೇ ಇದೆ. ಹೀಗಾಗಿ ನ್ಯಾಯಾಲಯದಲ್ಲಿ ಈಗಲೂ ಕೂಡ ವಾದ ವಿವಾದ ನಡೀತಾ ಇದೆ. ನ್ಯಾಯಾಲಯ ಮಸೀದಿಯಲ್ಲಿ ಸರ್ವೆ ನಡೆಸಿ ವಾಸ್ತವ ಅಂಶವನ್ನ ಬಿಚ್ಚಿಡಬೇಕು ಅಂತ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದ್ರೆ ಪುರಾತತ್ವ ಇಲಾಖೆಗೆ ಸೂಚನೆ ನೀಡಿತ್ತು. ಕೋರ್ಟ್ ನ ಸೂಚನೆ ಮೇರೆಗೆ ಪುರಾತತ್ವ ಇಲಾಖೆ ಸರ್ವೆಯನ್ನ ಕೂಡ ನಡೆಸಿತ್ತು. ಇದೀಗ ಆ ವರದಿ ಬಹಿರಂಗವಾಗಿದೆ. ಆ ವರದಿಯಲ್ಲಿ ಮಸೀದಿಗೂ ಮೊದಲು ಅಲ್ಲಿ ದೊಡ್ಡದೊಂದು ದೇವಾಲಯ ಇತ್ತು ಅನ್ನೋದು ಬಯಲಾಗಿದೆ. ಸುಮ್ನೆ ದೇವಾಲಯ ಇತ್ತು ಅಂತ ಹೇಳೋದಕ್ಕೆ ಬರೋದಿಲ್ಲ. ಅದಕ್ಕೆ ಸಾಕ್ಷಿಗಳನ್ನ ಕೂಡ ಪುರಾತತ್ವ ಇಲಾಖೆ ಕೊಟ್ಟಿದೆ. ಆ ಸಾಕ್ಷಿಗಳ ಬಗ್ಗೆ ಹೇಳ್ತೀವಿ. ಅಲ್ಲಿ ಸಿಕ್ಕಿರುವ ಕನ್ನಡ ಲಿಪಿ ಬಗ್ಗೆ ಕೂಡ ಹೇಳ್ತೀವಿ. ಅದಕ್ಕೂ ಮೊದಲು ಈ ವಿವಾದ ಆರಂಭವಾಗಿದ್ದು ಯಾವಾಗ, ಈ ಪ್ರಕರಣದ ಹಿನ್ನೆಲೆ ಏನು ಅನ್ನೋದನ್ನ ನೋಡಿಕೊಂಡು ಬರೋಣ. 1991ರಲ್ಲಿ ಮೊದಲ ಬಾರಿಗೆ ಜ್ಞಾನವ್ಯಾಪಿ ಮಸೀದಿ ಪ್ರಕರಣ ಕೋರ್ಟ್ ಮೆಟ್ಟಿಲೇರುತ್ತೆ. ವಾರಣಾಸಿ ಕೋರ್ಟ್ ನಲ್ಲಿ ಜ್ಯೋತಿರ್ಲಿಂಗ ಭಗವಾನ್ ವಿಶ್ವೇಶ್ವರ ಎಂಬ ಸ್ವಾಮೀಜಿಯೊಬ್ಬರು ಪಿಟಿಷನ್ ಹಾಕ್ತಾರೆ. ಈ ಪಿಟಿಷನ್ ನಲ್ಲಿ ಏನೆಲ್ಲ ಡಿಮ್ಯಾಂಡ್ ಮಾಡಿದ್ರು ಅಂತ ನೀವು ಕೇಳಬಹುದು. ಮೊದಲನೇದಾಗಿ ನಮ್ಗೆ ಈ ಪ್ರದೇಶದಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಎರಡನೇದು ಜ್ಞಾನವ್ಯಾಪಿ ಮಸೀದಿಯ ಪ್ರದೇಶವನ್ನ ಕಾಶಿ ಕಾರಿಡಾರ್ ವ್ಯಾಪ್ತಿಗೆ ಸೇರಿಸಬೇಕು. ಮೂರನೇದು ಮಸೀದಿ ಒಡೆದು ಅಲ್ಲಿ ಹಿಂದೆ ಯಾವ ರೀತಿ ದೇಗುಲ ಇತ್ತು ಅದೇ ರೀತಿ ದೇವಾಲಯವನ್ನ ಕಟ್ಟಬೇಕು. ಈ 3 ಡಿಮ್ಯಾಂಡ್ ಗಳನ್ನ ಇಟ್ಕೊಂಡು ಕೋರ್ಟ್ ಮೆಟ್ಟಿಲೇರಲಾಗಿತ್ತು. ಇದಾದ ನಂತರ 1995ರಲ್ಲಿ ಮಸೀದಿಗೆ ಸಂಬಂಧಪಟ್ಟ ಸಂಸ್ಥೆ ಕೂಡ ಅಲಹಾಬಾದ್ ಕೋರ್ಟ್ ಮೆಟ್ಟಿಲೇರುತ್ತೆ. ವಾರಣಾಸಿ ಕೋರ್ಟ್ ನಲ್ಲಿ ನಡೆಯುತ್ತಿರುವ ವಿಚಾರಣೆಯನ್ನ ತಡೆಹಿಡಿಬೇಕು. ಸುಮ್ಮನೆ ವಿವಾದ ಸೃಷ್ಟಿ ಮಾಡೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಮಸೀದಿಗೆ ಸಂಬಂಧಪಟ್ಟ ಸಂಸ್ಥೆ ಹೈಕೋರ್ಟ್ ಮೊರೆ ಹೋಗಿತ್ತು. ಈ ಸಂದರ್ಭದಲ್ಲಿ ಹೈಕೋರ್ಟ್ ವಾರಣಾಸಿ ನ್ಯಾಯಾಲಯದಲ್ಲಿ ನಡೆಯುತ್ತಿದ್ದ ವಿಚಾರಣೆಯನ್ನ ತಡೆ ಹಿಡಿಯುತ್ತೆ. ಹೀಗೆ ಅಂದು ನೀಡಿದ್ದ ತಡೆ 2019ರವರೆಗೂ ಮುಂದುವರಿಯುತ್ತೆ. 2019ರಲ್ಲಿ ಮತ್ತೊಮ್ಮೆ ವಾರಣಾಸಿ ನ್ಯಾಯಾಲಯದಲ್ಲಿ ಪಿಟಿಷನ್ ಹಾಕಲಾಗುತ್ತೆ.
ಮಸೀದಿಗೆ ಸಂಬಂಧಪಟ್ಟ ಸಂಸ್ಥೆ ಈ ಪಿಟಿಷನ್ ವಿರುದ್ಧ ಅಬ್ಜೆಕ್ಷನ್ ಹಾಕುತ್ತೆ. ಈ ಬಾರಿ ಕೋರ್ಟ್ ಮೆಟ್ಟಿಲೇರಿದ್ದು 5 ಮಹಿಳೆಯರು. ಇವರು ನಮ್ಗೆ ಪ್ರತಿದಿನ ಇಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಮನವಿ ಮಾಡ್ತಾರೆ. ಆಗ ಕೋರ್ಟ್ ಮಸೀದಿಯಲ್ಲಿ ವಿಡಿಯೋ ಸರ್ವೆ ಮಾಡೋದಕ್ಕೆ ಅನುಮತಿ ಕೊಡುತ್ತೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಇದೊಂದು ವಿಡಿಯೋ ಸರ್ವೆ ಅಷ್ಟೇ. ಈ ರೀತಿ ವಿಡಿಯೋ ಸರ್ವೆ ಮಾಡುವ ಸಂದರ್ಭದಲ್ಲಿ ಅಲ್ಲೊಂದು ಮಹತ್ತರವಾದ ಸಾಕ್ಷಿ ಸಿಗುತ್ತೆ. ಅದು ಶಿವಲಿಂಗದ ಸಾಕ್ಷಿ. ಹೌದು, ಮಸೀದಿಯೊಳಗೆ ಶಿವಲಿಂಗ ಇತ್ತು. ಇದನ್ನ ಚಿತ್ರೀಕರಿಸಿ ಕೋರ್ಟ್ಗೆ ನೀಡಲಾಗಿತ್ತು. ಈ ವಿಚಾರ ಆದ ನಂತರ ಈ ಪ್ರಕರಣ ದೊಡ್ಡ ಮಟ್ಟಿಗೆ ಸದ್ದು ಮಾಡುತ್ತೆ. ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ನಲ್ಲಿ ಕೂಡ ವಿಚಾರಣೆಗಳು ನಡೆಯುತ್ತೆ. ಕೊನೆಗೆ ವೈಜ್ಞಾನಿಕ ಸರ್ವೆ ನಡೆಸಬೇಕು ಅಂತ ವಾರಣಾಸಿ ಕೋರ್ಟ್ ಆದೇಶ ನೀಡುತ್ತೆ. ಆ ಆದೇಶದ ವಿರುದ್ಧ ಕೂಡ ಮಸೀದಿಗೆ ಸಂಬಂಧಪಟ್ಟ ಸಂಸ್ಥೆ ಹೋರಾಟ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಈ ಸರ್ವೆ ಮಾಡಬಾರದು ಅಂತ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ನವರೆಗೂ ಹೋಗುತ್ತೆ. ಒಂದು ಬಾರಿ ಸುಪ್ರೀಂ ಕೋರ್ಟ್ ಕೂಡ ಸರ್ವೆ ನಡೆಸದಂತೆ ಸ್ಟೇ ಕೊಟ್ಟಿತ್ತು. ಆದರೆ ಇತ್ತೀಚೆಗೆ ಸರ್ವೆ ನಡೆಸೋದಕ್ಕೆ ಅನುಮತಿ ಕೊಡುತ್ತೆ. ಹೀಗೆ ಸುಪ್ರೀಂ ಕೋರ್ಟ್ ನ ಅನುಮತಿಯ ಮೇರೆಗೆ ಪುರಾತತ್ವ ಇಲಾಖೆ ಸರ್ವೆ ನಡೆಸುತ್ತೆ. ಸುದೀರ್ಘ ಸರ್ವೆ ನಡೆಸಿದ ಪುರಾತತ್ವ ಇಲಾಖೆ ತನ್ನ ವರದಿಯನ್ನ ನ್ಯಾಯಾಲಯಕ್ಕೆ ನೀಡುತ್ತೆ. ಈ ವರದಿಯಲ್ಲಿ ಏನಿದೆ ಅನ್ನೋದು ಈಗ ಬಹಿರಂಗವಾಗಿದೆ. ಈ ವರದಿಯ ಪ್ರಕಾರ ಈ ಪ್ರದೇಶದಲ್ಲಿ ಮಸೀದಿ ಇರೋದಕ್ಕಿಂತ ಮುಂಚೆ ಒಂದು ದೊಡ್ಡ ದೇಗುಲ ಇತ್ತು. ಮಸೀದಿಯಲ್ಲಿರುವ ಪಿಲ್ಲರ್ಗಳು ಹಿಂದಿನ ದೇವಾಲಯದ್ದು ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ. ದೇವಸ್ಥಾನದ ಪಿಲ್ಲರ್ಗಳನ್ನೇ ಮಾಡಿಫೈ ಮಾಡಿ ಮಸೀದಿ ಕಟ್ಟಲಾಗಿದೆ ಅಂತ ಪುರಾತತ್ವ ಇಲಾಖೆ ಹೇಳಿದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸಂಗತಿ ಅಂದ್ರೆ ಹಿಂದೂ ಮಂದಿರಕ್ಕೆ ಸಂಬಂಧಪಟ್ಟ ಬರೋಬ್ಬರಿ 32 ಶಾಸನಗಳು ಇದರಲ್ಲಿ ಪತ್ತೆಯಾಗಿದೆ. ಈ ಮಂದಿರದಲ್ಲಿರುವ ಶಾಸನಗಳು ಕನ್ನಡ, ತೆಲುಗು ಹಾಗೂ ದೇವನಾಗರಿ ಲಿಪಿಯಲ್ಲಿದೆ. ಅಲ್ಲಿಗೆ ಈ ಪ್ರದೇಶಕ್ಕೆ ಕೂಡ ಕನ್ನಡದ ನಂಟಿದೆ ಅನ್ನೋದು ಗೊತ್ತಾಗಿದೆ. ಅದೇನೋ ಗೊತ್ತಿಲ್ಲ, ಇಂತಹ ಪವಿತ್ರ ಸ್ಥಳಗಳಿಗೆ ಕರ್ನಾಟಕದ ನಂಟು ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇ ಇರುತ್ತೆ. ರಾಮ ಮಂದಿರದ ವಿಚಾರದಲ್ಲೂ ಕೂಡ ಅದೇ ಆಗಿದ್ದು. ಬಾಲರಾಮನ ಮೂರ್ತಿಯನ್ನ ಕೆತ್ತಿದ್ದು ಕರ್ನಾಟಕದ ಶಿಲ್ಪಿ. ಅಷ್ಟೇ ಅಲ್ಲ, ರಾಮ ಮಂದಿರಕ್ಕೂ ಕರ್ನಾಟಕಕ್ಕೂ ಏನೆಲ್ಲ ನಂಟಿದೆ ಅನ್ನುವ ಬಗ್ಗೆ ನಾವು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೇವೆ. ಇದೀಗ ಕಾಶಿಗೂ ಕೂಡ ಕರುನಾಡಿನ ನಂಟು ಸಿಕ್ಕಿದೆ. ಅದು ಹಾಗೆ ಈ ದೇವಸ್ಥಾನವನ್ನ 17ನೇ ಶತಮಾನದಲ್ಲಿ ನಾಶ ಮಾಡಲಾಗಿದೆ ಅಂತ ಪುರಾತತ್ವ ಇಲಾಖೆ ತನ್ನ ವರದಿಯಲ್ಲಿ ಹೇಳಿದೆ. ಅಲ್ಲಿಗೆ ರಾಮ ಮಂದಿರದ ಬಳಿಕ ಕಾಶಿಯ ಪ್ರಕರಣ ಕೂಡ ಇದೇ ರೀತಿ ಸಾಗಿದೆ. ಈ ವರದಿ ಬಹಿರಂಗವಾಗುತ್ತಿದ್ದಂತೆ ರಾಮ ಮಂದಿರ ಕಟ್ಟಿಯಾಗಿದೆ, ಮುಂದೆ ಕಾಶಿ ಕೂಡ ಹೀಗೆ ಆಗುತ್ತೆ ಅಂತ ಹಿಂದೂ ಮುಖಂಡರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇದು ವರದಿ ಸಲ್ಲಿಕೆಯಾಗಿರೋದು ಮಾತ್ರ. ಇನ್ನು ಇದರ ತೀರ್ಪು ಬಂದಿಲ್ಲ. ಆ ತೀರ್ಪು ಸದ್ಯಕ್ಕೆ ಬರೋದಕ್ಕೆ ಸಾಧ್ಯವೂ ಇಲ್ಲ. ಯಾವ ರೀತಿ ರಾಮ ಮಂದಿರದ ಪ್ರಕರಣ ನ್ಯಾಯಾಲಯದಲ್ಲಿ ಹಲವಾರು ವರ್ಷಗಳ ಕಾಲ ಇತ್ತು, ಅದೇ ರೀತಿ ಈ ಪ್ರಕರಣ ಕೂಡ ಆಗುತ್ತೆ. ಆದರೆ ಸದ್ಯದ ಮಟ್ಟಿಗೆ ಅಲ್ಲಿ ಹಿಂದೂ ದೇವಾಲಯ ಇತ್ತು ಅನ್ನೋದಕ್ಕೆ ಪ್ರಮುಖವಾದ ಸಾಕ್ಷಿಯೇ ಸಿಕ್ಕಿದೆ. ಹಾಗಾದ್ರೆ ಇಲ್ಲಿ ಕೂಡ ಕಾಶಿ ಕಾರಿಡಾರ್ ವಿಸ್ತರಣೆ ಆಗುತ್ತಾ ಅಂತ ಕೇಳಿದ್ರೆ ಇದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಡೋದಕ್ಕೆ ಬರೋದಿಲ್ಲ. ಕಾರಣ, ನಮ್ಮ ದೇಶದಲ್ಲಿ ಒಂದು ಧಾರ್ಮಿಕ ಕಾನೂನು ಇದೆ. ಅದು 1991ರ ಪೂಜಾ ಸ್ಥಳಗಳ ಕಾಯ್ದೆ. 1991ರ ಪೂಜಾ ಸ್ಥಳಗಳ ಕಾಯ್ದೆ ಪ್ರಕಾರ ದೇಶದ ಯಾವುದೇ ಧಾರ್ಮಿಕ ಸ್ಥಳದಲ್ಲಿ ಸದ್ಯ ಚಾಲ್ತಿಯಲ್ಲಿರುವ ಯಾವುದೇ ಧರ್ಮದ ಆಚರಣೆಯ ಧಾರ್ಮಿಕ ಸ್ವರೂಪವನ್ನ ಬದಲಿಸುವಂತಿಲ್ಲ. ದೇಶ ಸ್ವತಂತ್ರಗೊಂಡ ದಿನ ಅಂದ್ರೆ 1947ರ ಆಗಸ್ಟ್ 15ರ ನಂತರ ಯಾವ ಧಾರ್ಮಿಕ ಸ್ಥಳದಲ್ಲಿ ಯಾವ ಧರ್ಮದ ಆಚರಣೆ ಇತ್ತು ಅದೇ ಆಚರಣೆ ಮುಂದೆಯೂ ನಿರಂತರವಾಗಿ ಮುಂದುವರಿಬೇಕು. ರಾಮ ಮಂದಿರದ ವಿಚಾರದಲ್ಲಿ ಮಾತ್ರ ಇದಕ್ಕೆ ವಿನಾಯಿತಿ ನೀಡಲಾಗಿತ್ತು. ಹೀಗಾಗಿ ಜ್ಞಾನವ್ಯಾಪಿಯ ಪ್ರಕರಣ ಮುಂದೆ ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ. ಈ ವಿಚಾರದ ಕುರಿತು ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.